ಹೇಳಿ ನೀವೆಲ್ಲ ಬಹಳ ಖುಷಿಯಿಂದ ಇದ್ದೀರ. ಹಾಗೆ ಪ್ರತಿ ವರ್ಷವೂ ಕೂಡ ನಮ್ಮ ಚಂದ್ರು ಮತ್ತು ಮೋಹನ್ ಸರು ಮತ್ತು ನಾಗರಾಜರವರು ಇವರು ನಮ್ಮ ಶಾಲೆಯನ್ನು ಪ್ರತಿಷ್ಠೆ ನಿಜವಾಗ್ಲೂ ಕೂಡ ನಮಗೆ ಇದು ತುಂಬ ಅವ್ರ ಮೇಲೆ ಆಭಾರಿ ಇದೆ. ಯಾಕೆಂದರೆ ಅವ್ರು ನಮ್ಮ ಶಾಲೆಯನ್ನು ಪ್ರತಿಷ್ಠೆಗಳು ಪ್ರತಿ ವರ್ಷ 5 ಜನ ಇತ್ತು, 3 ಜನ ಇತ್ತು, 3 ಜನ ಆದರೂ ಸಹಿತ ನಾವು ಕೊಡಬೇಕು ಅಂತ ಅವರು ಈ ಪ್ರತಿ ವರ್ಷವೂ ಕೂಡ ಕೋಡಿಯಲ್ಲಿ ದುರ್ಗ, ಬೆಂಕೆರೆ, ಸೀತಾಪುರ, ಪ್ರಜ್ಞಾಭ್ಯಾಸ ಹೀಗೆ ಅವರ ಶಾಲೆಗಳನ್ನು ಗುರುತಿಸ್ಕೊಂಡು ಮಾಡ್ತಾ ನಮ್ಮ ಶಾಲೆಗೂ ಕೂಡ ಕೊಡಲಿಕ್ಕೆ ನಮ್ಮ ಮೋಹನ್ ಸರ್ ಅಂತೂ ತುಂಬ ಪ್ರೋತ್ಸಾಹ ಕೊಡ್ತಾರೆ. ಏನಾರ ಶಾಲೆಯಲ್ಲಿ ಕಾರ್ಯಕ್ರಮ ಮಾಡಿ ನಾವು ಏನು ಬೇಕಾದ್ರೂ ಕೊಡಿಸ್ತೀವಿ ಅಂತ ಹೇಳ್ತಾರೆ. ಆಗ ಆ ಒಂದು ಕೆಲಸವನ್ನ ಅವ್ರನ್ನ ತೋರಿಸ್ಕೊಂಡ್ಬಂದು ನಮ್ಮೂರಿನಲ್ಲೂ ಮಾಡಿ ಅಂತೇಳಿ ಅವ್ರನ್ನಲ್ಲಿ ಹೆಚ್ಚು ಸಂಖ್ಯೆಯನ್ನು ಮಾಡಿ ಒಂದು 35 ಮಕ್ಕಳು ಮಾಡಿ ಇವತ್ತು ಆ ಶಾಲೆಯನ್ನ ಒಂದು ಸ್ವಲ್ಪ ಉನ್ನತ ಮಟ್ಟಕ್ಕೆ ತಗೊಂಡೋಗಿದ್ದಾರೆ. ಹಾಗಾಗಿ ಅವರು ಕೂಡ ಉದ್ಯಮಿಗಳು, ಅವರು ಕೂಡ ಬೆಂಗಳೂರಿನಿಂದ ಬಂದಿದ್ದಾರೆ. ಅವ್ರಿಗೂ ಸಹಿತ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಹೆಚ್ಚಿನ ಮುಖ್ಯ ಅತಿಥಿಗಳು ಹಾಗೂ ಕಾರ್ಯಕ್ರಮ ನಾವು ಸಮಾಜದಲ್ಲಿ ಏನು ಮಾಡ್ತೀವಿ ಅನ್ನೋದು ಎಷ್ಟಿರುತ್ತೋ ಗೊತ್ತಿಲ್ಲ. ಕೆಲವೊಂದು ನಿಂದನೆಗಳು ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಇನ್ನ ಸಣ್ಣ ಹುಡುಗರು ಆದರೂ ಅರ್ಥ ಆಗುತ್ತೆ ಕಡೆ ತನಕ ಇದೆಲ್ಲ. ನೀವು ಏನು ಒಳ್ಳೆ ಕೆಲಸ ಮಾಡ್ತೀರೋ ಅದು ನಿಮ್ಮನ್ನು ಒಂದು ದಿವಸ ತಲಕಾಯಿದೆ. ಅದಂತೂ ಸತ್ಯ. ನೀವೆಲ್ಲ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ನೋಡ್ತಾ ಇರ್ತಾರೆ ಅನ್ಸುತ್ತೆ. ಅದನ್ನೇ ನಿಮ್ಮನ್ನು ಹೇಳ್ತೀನಿ. ಒಬ್ಬ ವ್ಯಕ್ತಿ ಇರ್ತಾನೆ, ಅವನು ತುಂಬಾ ಒಳ್ಳೆ ವ್ಯಕ್ತಿ, ಎಲ್ಲರಿಗೂ ಒಳ್ಳೇದೇ ಬಯಸಿರ್ತಾನೆ. ಒಂದ್ ದಿವಸ ಏನಾಗುತ್ತೆ, ಹೀಗೆ ಕೋಲ್ಡ್ ಸ್ಟೋರೇಜ್ ಐಸು ಇಡ್ತಾರಲ್ಲ ರೂಮು, ಆ ರೂಮ್ಗೆ ಹೋಗ್ಬಿಡ್ತಾನೆ. ಸಡನ್ ಆಗಿ ಹೋಗ್ತಾನೆ, ಲಾಕ್ ಆಗ್ಬಿಡುತ್ತೆ. ಲಾಕ್ ಆಗುತ್ತೆ. ಐಸ್ ಒಳಗೆ ಎಷ್ಟೊತ್ತು ಇರೋಕ್ಕಾಗುತ್ತೆ? ವರ್ಷ ಮೈನಸ್ ಇರುತ್ತೆ. ಅದರಲ್ಲಿ ಒಂದು 2 ಗಂಟೆ ಒಳಗೆ ಸತ್ತೋಗ್ತಾನೆ. ಅವನಿಗೆ ಗೊತ್ತಾಗುತ್ತೆ, ಅವ್ನು ಇಂಜಿನಿಯರ್. ಅದ್ರೊಳಗೆ ಹೋಗಿ ಲಾಕ್ ಆಗ್ಬಿಡ್ತಾನೆ. ನಾನು ಸತ್ತೋಗ್ತೀನಿ ಇಟ್ಕೊಳ್ತೇನೆ. ಅವ್ನು ದೇವ್ರ ಹತ್ರ ಕೇಳ್ತೇನೆ, ನಾನು ಯಾರಿಗೂ ಕೆಟ್ಟದ್ದು ಬಯಸಿಲ್ಲ, ಎಲ್ಲರಿಗೂ ಒಳ್ಳೇದು ಬಯಸಿದ್ದೀನಿ. ಒಳ್ಳೇದು ಒಳ್ಳೇದಾಗುತ್ತೆ ಅಂದ್ರೆ ನನಗೆ ಇವತ್ತು ಇದರಿಂದ ಆಚೆ ಬರೋಕ್ಕೆ ಸಹಾಯ ಮಾಡುವಂತ ದೇವರು ಕೇಳ್ತೇನೆ. ಒಬ್ಬ ಸೆಕ್ಯೂರಿಟಿ ಇರ್ತಾನೆ ಈಚೆ ಕಡೆ, ಅವನೇನ್ ಮಾಡ್ತಾನೆ, ಎಲ್ಲ ರೂಮ್ ಚೆಕ್ ಮಾಡ್ಕೊಂಡು ಬರ್ತಾನೆ. ಎಲ್ಲ ಆಚೆ ಹೋಗ್ತಾನೆ, ಕೆಲಸ ಮುಗಿಯುತ್ತ 5 ಗಂಟೆಗೆ. ಅವನೊಬ್ಬ ಸೆಕ್ಯೂರಿಟಿ ಬರ್ತಾನೆ, ಒಳಗಡೆ ಬಂದು ಎಲ್ಲ ಚೆಕ್ ಮಾಡ್ಕೊಂಡು ಬರ್ತಾನೆ. ಯಾರೋ ಒಬ್ರು ಬರ್ಲಿಲ್ವಲ್ಲ ಅಂತ. ಅವಾಗ ಬಂದು ರೂಮ್ ತೆಗಿತಾನೆ. ಅವನು ಅಸ್ವಸ್ಥ ಆಗಿರ್ತಾನೆ ಆಲ್ರೆಡಿ. ಅಷ್ಟೊತ್ತಿಗೆ ಕಾಪಾಡ್ತಾನೆ. ಅವನಂತ ನೋಡು, ನಾನು ಒಳ್ಳೇದು ಮಾಡಿದ್ದಕ್ಕೆ ನನಗೆ ಇವತ್ತು ನಾನು ಆಚೆ ತಗೊಂಬಂದೆ ಅಂತ ಕೇಳ್ತಾನೆ. ನಿನ್ಗೆ ಗೊತ್ತಾಯ್ತು ನಾನು ನಿನಗೆ ಸಿಗಾಕೊಂಡಿದ್ದೀನಿ ಅಂತ ಕೇಳ್ತಾನೆ. ಅವನು ಹೇಳ್ತಾನೆ, ಸರ್ ಈ ಬರೋ ಎಂಪ್ಲಾಯೀಸ್ ಯಾರೂ ಸಹಿತ ನನಗೆ ರೆಸ್ಪೆಕ್ಟ್ ಕೊಡ್ತಿರ್ಲಿಲ್ಲ ಸರ್, ಒಂದು ಸೆಲ್ಯೂಟ್ ಮಾಡ್ತಿರ್ಲಿಲ್ಲ. ನೀವು ಒಬ್ಬರೇ ಸೆಲ್ಯೂಟ್ ಮಾಡ್ಕೊಂಡು ಆಚೆ ಹೋಗ್ತಿದ್ರಿ, ನೀವು ನನ್ನ ಕಷ್ಟ ಸುಖ ಕೇಳ್ತಿದ್ರಿ. ಇವತ್ತು ಯಾಕೆ ಆಚೆ ಬರಲಿಲ್ಲ? ನೀವು ಬೆಳಗ್ಗೆ ಬಂದಾಗ ನಿಮ್ಮನ್ನು ಗಮನಿಸಿದ್ದೆ, ನೀವು ಸೆಲ್ಯೂಟ್ ಹೊಡೆದೋಗಿದ್ರಿ. ಆಚೆ ಹೋಗ್ಬೇಕಾದ್ರೆ ನೀವು ಆಚೆ ಬರಲಿಲ್ಲ, ಅದಕ್ಕೋಸ್ಕರ ನೀವು ನೋಡ್ಕೊಂಡ್ ಬಂದೆ ಅಂತ ಹೇಳ್ತಾನೆ. ಅದ ಅರ್ಥ ಅಷ್ಟೇ, ಯಾರು ಒಳ್ಳೇದ್ ಮಾಡ್ತಾರೋ ಅವರು ದೇವರು ಯಾವ್ದಾದ್ರು ರೂಪದಲ್ಲಿ ಬಂದು ಕಾಪಾಡ್ತಾನೆ. ಆ ಸೆಕ್ಯೂರಿಟಿ ರೂಪದಲ್ಲಿ ಅವ್ರು ಕಾಪಾಡಿದ್ರು. ಅವ್ರು ಏನ್ ಮಾಡ್ತಿದ್ರು, ಅವ್ರಿಗೆ ರೆಸ್ಪೆಕ್ಟ್ ಕೊಡ್ತಿದ್ರು, ದೊಡ್ಡವ್ರಿಗೆ ರೆಸ್ಪೆಕ್ಟ್ ಕೊಡ್ತಾ ಇದ್ರು, ಅವ್ರಿಗೆ ಮರ್ಯಾದೆ ಕೊಟ್ಟು ಕಷ್ಟ ಸುಖ ಕೇಳ್ತಾ ಇದ್ರು. ಆ ಉದ್ದೇಶಕ್ಕೆ ದೇವರು ಅವರನ್ನ ಕಾಪಾಡ್ದ. ಇಷ್ಟೇ. ನೀವು ಅಷ್ಟೇ ಸಮಾಜದಲ್ಲಿ ಒಳ್ಳೆ ಕೆಲಸ ಮಾಡಿ. ಎಷ್ಟು ಆಗ್ಲಿಲ್ಲ ಅಂದ್ರೆ ಪರವಾಗಿಲ್ಲ, ಕೆಟ್ಟದಕ್ಕೆ ಮಾತ್ರ ಯಾವತ್ತೂ ಹೋಗ್ಬೇಡಿ. ಸಮಾಜದಲ್ಲಿ ಒಳ್ಳೆ ಪ್ರಜೆಗಳಾಗಿ ಮಾಡಿ ನಿಮ್ಮ ಭವಿಷ್ಯ ಉಜ್ವಲವಾಗಿರಲಿ ಅಂತ ಹೇಳ್ತಾ विशाल पाशा हेमंत